ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಕಳೆದ ಒಂದು ವಾರದಿಂದ ಬೆನ್ನು ನೋವು ಕಾಣಿಸಿಕೊಂಡಿದ್ದು ಜೈಲಧಿಕಾರಿಗಳಿಗೆ ದರ್ಶನ್ ಪತ್ರ ಬರೆದಿದ್ದಾರೆ. ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ಗೆ ವಾರಕ್ಕೆ 4 ಬಾರಿ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ಜೈಲಧಿಕಾರಿಗಳು ಬರೆದಿದ್ದ ಪತ್ರಕ್ಕೆ ಸಿವಿ ರಾಮನ್ ಆಸ್ಪತ್ರೆ ವೈದ್ಯರು ಉತ್ತರಿಸಿದ್ದು ದರ್ಶನ್ಗೆ ಫಿಸಿಯೋಥೆರಪಿ ಅಗತ್ಯವಿದೆ ಅಂತ ಸಲಹೆ ನೀಡಿದ್ದಾರೆ. ಬೆನ್ನು ನೋವಿನ ಜೊತೆಗೆ ದರ್ಶನ್ಗೆ ಮೊಣಕೈ ನೋವಾಗಿದೆ. ಕಾರು ಅಪಘಾತದ ವೇಳೆ ಮೊಣಕೈಗೆ ಪೆಟ್ಟು ಬಿದ್ದು ಆಪರೇಷನ್ ಆಗಿತ್ತು. ಕೈಗೆ ರಾಡ್ ಹಾಕಿದ್ದರಿಂದ ನೋವು ಜಾಸ್ತಿಯಾಗಿ 2 ಬೆರಳು ಮರಗಟ್ಟಿದೆ ಎಂದಿರುವ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ಕೊಲೆ ಆರೋಪಿ ನಟ ದರ್ಶನ್ಗೆ ಕನಿಷ್ಠ ಸೌಲಭ್ಯ ಕಲ್ಪಿಸದ ಆರೋಪದ ಹಿನ್ನೆಲೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ರು. ಈ ವೇಳೆ ಕ್ವಾರಂಟೈನ್ ಸೆಲ್ನಿಂದ ಸಾಮಾನ್ಯ ಬ್ಯಾರಕ್ಗೆ ಸ್ಥಳಾಂತರಿಸುವಂತೆ ದರ್ಶನ್ ಮನವಿ ಮಾಡಿದ್ದರು ಎನ್ನಲಾಗಿದೆ. ಸುಳ್ಳು ಸುದ್ದಿ ಪ್ರಸಾರ ಮಾಡಿದ ಆರೋಪದ ಅಡಿ ಟಿ ಜಯಂತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಿಮರೋಡಿ ಗಡಿಪಾರಿನ ವಿಷಯದಲ್ಲಿ ಸತ್ಯಾಸತ್ಯತೆ ತಿಳಿದಿದ್ರೂ ಅಪೂರ್ಣ ಮಾಹಿತಿ ನೀಡಿದ್ದಾರೆ. ಇದೊಂದು ಷಡ್ಯಂತ್ರ ಎಂದು ಯೂಟ್ಯೂಬ್ನಲ್ಲಿ ಜಯಂತ್ ಹೇಳಿದ್ರು. ಹಾಗಾಗಿ ಸುಳ್ಳು ಸುದ್ದಿ ಹರಿಬಿಟ್ಟಿರುವ ಆರೋಪ ಕೇಳಿಬಂದಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿರುವ ಉಬ್ರಾಣಿ ಈಶ್ವರ ದೇಗುಲದ ಒಳಗೆ ಪಾದರಕ್ಷೆ ಪತ್ತೆಯಾಗಿದೆ. ಕಿಡಿಗೇಡಿಗಳು ಪಾದರಕ್ಷೆ ಇಟ್ಟಿರಬೇಕೆಂಬ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಚನ್ನಗಿರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ರು. ಚಿತ್ರದುರ್ಗ ಡಿಡಿಪಿಐ ಕಚೇರಿಯಲ್ಲಿ ಸಿಬ್ಬಂದಿಯಿಂದ ಎಣ್ಣೆ ಪಾರ್ಟಿ ನಡೆದಿದೆ. ಸಿಬ್ಬಂದಿಯೊಬ್ಬರು ಕಾರನ್ನ ಖರೀದಿ ಮಾಡಿದ ಹಿನ್ನೆಲೆಯಲ್ಲಿ ಎಣ್ಣೆ ಪಾರ್ಟಿಯನ್ನ ಆಯೋಜಿಸಿದ್ರು. ಡಿಡಿಪಿಐ ಮಂಜುನಾಥ್ ಕಾರು ಚಾಲಕ ಸೇರಿದಂತೆ ಮತ್ತಿತರರು ಪಾರ್ಟಿಯಲ್ಲಿ ಭಾಗವಹಿಸಿದ್ರು. ಈಗ ಪಾರ್ಟಿ ಮಾಡಿದವರಿಗೆ ನೋಟಿಸ್ ನೀಡಲಾಗಿದೆ. ಕಲಬುರಗಿ ಜಿಲ್ಲೆಯ ತಿಪ್ಪೆಯೊಂದರಲ್ಲಿ ನಾಡ ಪಿಸ್ತೂಲ್ ಹಾಗೂ 3 ಗುಂಡುಗಳು ಪತ್ತೆಯಾಗಿವೆ. ಕಾಳಗಿ ತಾಲೂಕಿನ ಚಿಂಚೋಳೆ ಹೆಚ್ ಗ್ರಾಮದಲ್ಲಿ ಪತ್ತೆಯಾಗಿದೆ. ತಿಪ್ಪೆಗುಂಡಿಗೆ ಸುರಿದಿದ್ದ ಬಟ್ಟೆಗೆ ಬೆಂಕಿ ಹಾಕಿದಾಗ ಭಾರೀ ಸ್ಫೋಟವಾಗಿದೆ. ಪರಿಶೀಲನೆ ನಡೆಸಿದಾಗ ನಾಡ ಪಿಸ್ತೂಲ್ 3 ಗುಂಡುಗಳು ಪತ್ತೆಯಾಗಿವೆ. ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಅಕ್ರಮ ದಂಧೆ ಯಥೇಚ್ಛಾಗಿ ನಡೀತಾ ಇದೆ. ಯಾದಗಿರಿಯಲ್ಲಿ 5 ಟನ್ ಅನ್ನಭಾಗ್ಯ ಅಕ್ಕಿ ದಾಸ್ತಾನು ಪತ್ತೆಯಾಗಿದೆ. ಗುರುಮಠಕಲ್ ಕಾಟನ್ ಮಿಲ್ನಲ್ಲಿ ಸಿಐಡಿ ಸ್ಥಳ ಮಹಜರು ವೇಳೆ ಅಕ್ರಮ ಪಡಿತರ ಅಕ್ಕಿ ದಾಸ್ತಾನು ಪತ್ತೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿರುವ ಮೊರಾರ್ಜಿ ವಸತಿ ಶಾಲೆ ಅವ್ಯವಸ್ಥೆಯಿಂದ ಕೂಡಿದೆ. ಹಾಸ್ಟೆಲ್ನ ಫ್ರಿಡ್ಜ್ನಲ್ಲಿ ಇಟ್ಟಿರುವ ತರಕಾರಿಯಲ್ಲಿ ಫಂಗಸ್ ಪತ್ತೆಯಾಗಿದೆ. ನ್ಯಾಯಾಧೀಶರ ಭೇಟಿಯ ವೇಳೆ ಬೆಳಕಿಗೆ ಬಂದ ಅವ್ಯವಸ್ಥೆ ಇದಾಗಿದೆ. ಬಳ್ಳಾರಿಯ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಕಳಪೆ ಆಹಾರ ನೀಡಲಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಹಾಸ್ಟೆಲ್ನಲ್ಲಿ ಹುಳು ಮಿಶ್ರಿತ ಆಹಾರವನ್ನು ಪೂರೈಕೆ ಮಾಡಲಾಗುತ್ತಿದೆ. ಇದರಿಂದ ಅನಾರೋಗ್ಯವಾಗುತ್ತಿದೆ ಅಂತ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ರಾಯಚೂರಿನ ಮರ್ಚೆಟ್ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯ ಕೊಠಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವುದು ಬೆಳಕಿಗೆ ಬಂದಿದೆ. ಘಟನೆಗೆ ಶಾಲಾ ಮುಖ್ಯ ಶಿಕ್ಷಕಿ ಮಲ್ಲಮ್ಮ ಹಾಗೂ ಶಿಕ್ಷಣ ಇಲಾಖೆ ಕಾರಣ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಸರ್ಕಾರಿ ಹಿಂದೂ ಸ್ಮಶಾನ ಈಗ ವಕ್ಫ್ ಆಸ್ತಿಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕಳೆದ 60 ವರ್ಷಗಳಿಂದ ಹೊಸ ಬೂದನೂರು ಮುಸ್ಲಿಮರೇ ಇಲ್ಲದ ಊರಲ್ಲಿ ಮುಸ್ಲಿಂ ಸ್ಮಶಾನವಾಗಿದೆ. ಹಿಂದೂಗಳ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ನೀಡಲಾಗುತ್ತಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮೈಸೂರು ಜಿಲ್ಲೆಯ ಹೆಚ್ಡಿ ಕೋಟೆಯ ದಮ್ಮನಕಟ್ಟಿಯಲ್ಲಿ ಸಫಾರಿ ಮಾಡುವ ವೇಳೆ ಹುಲಿ ಸಂಚಾರ ದೃಶ್ಯದ ಸೆರೆಯಾಗಿದೆ. 4 ರಿಂದ 5 ಸಫಾರಿ ವಾಹನಗಳಿದ್ರೂ ಹೆದರದೆ ಹುಲಿ ಅರಣ್ಯದ ಒಳಗೆ ತೆರಳಿದೆ. ದೆಹಲಿಯಲ್ಲಿ ದೀಪಾವಳಿಯಲ್ಲಿ ಹಸಿರು ಪಟಾಕಿ ಸಿಡಿಸಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಅಕ್ಟೋಬರ್ 21ರವರೆಗೆ ಮಾತ್ರ ಹಸಿರು ಪಟಾಕಿ ಸಿಡಿಸಲು ಗ್ರೀನ್ ಸಿಗ್ನಲ್ ನೀಡಿದೆ. ಅಧಿಕೃತ ಮಳಿಗೆಗಳು ಮಾತ್ರ ಪಟಾಕಿ ಸಿಡಿಸಲು ಅನುಮತಿ ನೀಡಲಾಗಿದೆ. ದೆಹಲಿಯಲ್ಲಿ ಹಸಿರು ಪಟಾಕಿಗಳ ಬಳಕೆಗೆ ಸುಪ್ರೀಂ ಕೋರ್ಟ್ ಕೆಲ ಷರತ್ತುಗಳನ್ನು ವಿಧಿಸಿದೆ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ಮತ್ತು ರಾತ್ರಿ 8 ರಿಂದ 10 ಗಂಟೆಯವರೆಗೆ ಪಟಾಕಿ ಸಿಡಿಸುವಂತೆ ತಿಳಿಸಿದೆ. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಕೂಡ ಸೂಚನೆ ನೀಡಿದೆ. ಅಮೆರಿಕದಲ್ಲಿ ಚೀನಾ ಪರ ಬೇಹುಗಾರಿಕೆ ನಡೆಸಿದ ಆರೋಪದ ಅಡಿ ಭಾರತೀಯನ ಬಂಧನವಾಗಿದೆ. ಪ್ರಮುಖ ವಿಶ್ಲೇಷಕ, ದಕ್ಷಿಣ ಏಷ್ಯಾ ನೀತಿಯ ಹಿರಿಯ ಸಲಹೆಗಾರ ಆಶ್ಲೆ ಟೆಲ್ಲಿಸ್ನನ್ನ ಬಂಧಿಸಲಾಗಿದೆ. ಟೀಮ್ ಇಂಡಿಯಾ ಆಸ್ಟ್ರೇಲಿಯಾಗೆ ತೆರಳಿದೆ. ಇಂದು ಬೆಳಗ್ಗೆ ದೆಹಲಿಯಿಂದ ಆಸ್ಟ್ರೇಲಿಯಾಗೆ ನಿರ್ಗಮಿಸಿದೆ. ಅಕ್ಟೋಬರ್ 19ರಿಂದ 3 ಪಂದ್ಯಗಳ ಏಕದಿನ ಸರಣಿ ಆರಂಭವಾಗಲಿದೆ. ಏಕದಿನ ಸರಣಿ ಬಳಿಕ 5 T20 ಪಂದ್ಯಗಳ ಸರಣಿ ಕೂಡ ನಡೆಯುತ್ತೆ.